ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ಟ್ರಾವೆಲರ್ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ತಾಯಿ ಚಾಮುಂಡೇಶ್ವರಿ ಬೆಟ್ಟ ಎಕ್ಸ್ಪ್ಲೋರ್ ಮಾಡ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಇದೆ ತಾಯಿ ಚಾಮುಂಡೇಶ್ವರಿ ಅಮ್ಮನ ಬೆಟ್ಟ ಎಂಟ್ರೆನ್ಸ್ ಗೇಟು. ಇಲ್ಲಿ ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ 2-3 ದಾರಿಗಳಿದೆ, ಎಲ್ಲ ಆರಾಮಾಗಿದೆ. ಮೇಯ್ನ್ ಎಂಟ್ರೆನ್ಸ್ ಗೇಟ್ ಬಂದು ಇದೆ ಫ್ರೆಂಡ್ಸ್. ನೋಡ್ರಿ, ಇದೇ ಎಂಟ್ರೆನ್ಸು. ನೋಡ್ರಿ, ಇದು ಗೇಟ್ ನಂಬರ್ 1. ನೋಡಿ ಗಾಯ್ಸ್, ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಬೆಟ್ಟದ ಮೇಲೆ ಈಗ ಹೋಗ್ತಾ ಇದ್ದೀರಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್, ವ್ಯೂ ಅಂತೂ. ಆ ಬೆಟ್ಟ, ಮರ, ಆ ದಾರಿ, ಆ ವೆಹಿಕಲ್ಸು ನೋಡಿ ಫ್ರೆಂಡ್ಸ್, ಎಷ್ಟು ಆಕರ್ಷಣೆ ಮಾಡುತ್ತೆ ಅಂತ. ತುಂಬ ಮಸ್ತಾಗಂತೂ ಇರುತ್ತೆ ಫ್ರೆಂಡ್ಸ್. ಈ ಥರ ಬೆಟ್ಟಕ್ಕೆ ಎಷ್ಟು ಸತಿ ಬಂದ್ರೂ ಬೋರ್ ಅನ್ನೋದಾಗಲ್ಲ. ಎಷ್ಟು ಸರಿ ಬಂದ್ರೂ ಮತ್ತೆ ಮತ್ತೆ ಬರಬೇಕು ಅನಿಸ್ತಾ ಇರುತ್ತೆ ಇಲ್ಲಿ ಬೆಟ್ಟಕ್ಕೆ. ಅಷ್ಟು ಸುಂದರವಾಗಿದೆ. ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಪಡೆಯಲು ಹೋಗ್ತಿದ್ದೀರಿ ಫ್ರೆಂಡ್ಸ್ ನಾವು. ನೋಡಿ, ಈ ಸತಿ ನಾವು 2 ವೀಲರಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಬಂದಿರೋದು. 2 ವೀಲರಲ್ಲೇ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಬೆಟ್ಟ ಪೂರ್ತಿ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಹೆಂಗಿದೆ ಬೆಟ್ಟ. ನಾವು ಇಲ್ಲಿ ಬರಬೇಕಾದ್ರೆ ಶನಿವಾರ 8-9 ಗಂಟೆಗೆ ಬಿಟ್ಟಿದ್ದೀವಿ ಫ್ರೆಂಡ್ಸ್ ನಾವು ಕೋಲಾರನ. ಇಲ್ಲಿ ಆ ಟೈಮಲ್ಲಿ ಬ್ಯಾಂಗ್ಳೂರು ಪೂರ್ತಿ ಮಳೆ ಫ್ರೆಂಡ್ಸ್. ನಮ್ಮ ಅಣ್ಣ ಅದಕ್ಕೆ ಫೋನ್ ಮಾಡಿ, ಅದೇ ಗಾಡಿದಲ್ಲಿ ಹೆಂಗೆ ಹೋಗ್ತೀರಾ ಅಂತ ಹೇಳಿದ್ರು. ಮಳೆ ಎಲ್ಲ ಫುಲ್ ಇದೆ, ಮೈಸೂರಲ್ಲೂ ಮಳೆ ಐತೆ ಅಂತ, ಕಾರ್ ತೊಗೊಂಡು ಹೋಗ್ರಿ ಅಂತ ಹೇಳಿದ್ರು. ಬಟ್ ನಾನು ಗಾಡಿಯಲ್ಲೇ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆರಾಮ್ ಗಾಡೀಲಿ ಹೋಗಿ ಬರ್ತೀರಿ ಅಂತ ಹೇಳಿದೆ ಅವ್ರಿಗೆ. ಬಟ್ಟು ನಾವು ಮಳೆಯಲ್ಲೂ ಎಲ್ಲೂ ಸಿಕ್ಕಾಕೊಂಡಿಲ್ಲ ಫ್ರೆಂಡ್ಸ್. ಬೆಂಗಳೂರಲ್ಲಿ ನಾವು ಹೋಗ್ತಾ ಇರಬೇಕಾದಾಗ ಸಹ ರೋಡ್ಗಳೆಲ್ಲ ತುಂಬ ಆಗಿತ್ತು, ಮತ್ತು ನೆಂದೋಗ್ಬಿಟ್ಟಿತ್ತು. ಬಟ್ ಮಳೆಯಲ್ಲೆಲ್ಲೂ ಸಿಕ್ಕಾಕೊಂಡಿಲ್ಲ. ಅಮ್ಮನ ದರ್ಶನಕ್ಕೆ ಹೋಗ್ಬೇಕಾದ್ರೆ ಯಾವ ತೊಂದರೆಗಳು ಆಗದಿರ ಆರಾಮಾಗೇ ಬಂದ್ರಿ. ಎಲ್ಲೂ ಮಳೆಯಲ್ಲಿ ಏನೂ ಸಿಕ್ಕಾಕೊಂಡಿಲ್ಲ. 2 ವೀಲರಲ್ಲೂ ಟ್ರಾವೆಲಿಂಗ್ ಅಂದರೆ ನೈಟ್ ಟೈಮ್ಸ್ ಗೊತ್ತಲ್ಲ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ. ನೈಸ್ ರೋಡ್ ಅಂದರೆ ಆರಾಮಾಗಿ ಕಾರುಗಳಲ್ಲಿ ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್. ಬಟ್ ನಾರ್ಮಲ್ 2 ವೀಲರ್ ಅಂದರೆ ನೈಸ್ ರೋಡಲ್ಲಿ ಬಿಡೋಲ್ಲ ಫ್ರೆಂಡ್ಸ್. ಊರುಗಳ ಮೇಲೇ ಹೋಗ್ಬೇಕಾಗುತ್ತೆ. ಊರುಗಳ ಮೇಲೆ ಅಂದರೆ ಗೊತ್ತಿರುತ್ತಲ್ಲ ನಿಮಗೆ ಹೆಂಗಿರುತ್ತೆ ಅಂತ. ಬಟ್ ನಮಗೆ ಆರಾಮಾಗೇ ಬಂದ್ರಿ. ನೋಡಿ ಫ್ರೆಂಡ್ಸ್, ಈ ಬೆಟ್ಟದಲ್ಲೇ ಸುಮಾರು ವ್ಯೂ ಪಾಯಿಂಟ್ಸ್ ಎಲ್ಲ ಇದೆ. ಬಟ್ ನಾನು ನಿಮಗೆ ಒಂದು 2-3 ತೋರಿಸ್ತೀನಿ ಫ್ರೆಂಡ್ಸ್ ವ್ಯೂ ಪಾಯಿಂಟ್ಸು. ನೋಡಿ ಬನ್ನಿ. ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀರಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಇಲ್ಲಿ ಹೆಂಗಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಗಾಡಿ ಓಡಿಸ್ಬೇಕಾದಾಗ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಒಂದು ಸೈಡೇ ರೋಡ್ ಇರುತ್ತೆ, ಆ ಕಡೆ ಈ ಕಡೆ ಇಬ್ಬರು ಬರ್ತಾನೆ ಇರ್ತಾರೆ. ಬಟ್ ಓವರ್ಟೇಕ್ ಮಾಡ್ಕೊಬೇಕಾದ್ರೆ ನೋಡ್ಕೊಂಡು ಓವರ್ಟೇಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವ್ಯೂ ಪಾಯಿಂಟು ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಫ್ರೆಂಡ್ಸ್. ಮರ, ಗಿಡ, ಬೆಟ್ಟ, ಆಕಾಶ, ಭೂಮಿ ಎಲ್ಲ ನೋಡಿ ಫ್ರೆಂಡ್ಸ್. ಎಷ್ಟು ಗ್ರೀನರಿ ಇದೆ ನೋಡಿ ಫ್ರೆಂಡ್ಸ್ ಈ ಬೆಟ್ಟ. ಮೈಸೂರಂತೂ ಹೇಳಂಗೆ ಇಲ್ಲ ಫ್ರೆಂಡ್ಸ್. ತುಂಬ ಸ್ವಚ್ಛತೆಯಿಂದ ಕಾಪಾಡ್ತಾರೆ. ಎಲ್ಲೋ ಒಂದೊಂದು ಹತ್ರ ಅಷ್ಟೇ ಗಲೀಜಿರುತ್ತೆ. ಬಟ್ ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ವೆಲ್ ಮೇಂಟೆನೆನ್ಸ್ಡ್ ಫ್ರೆಂಡ್ಸ್. ಕ್ಲೀನಾಗಿ ನೋಡಿ ಬೆಟ್ಟ, ದಾರಿ ಎಲ್ಲ ಒಂಚೂರು ಗಲೀಜು ಇಲ್ದಂಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಅಲ್ಲಲ್ಲಿ ಸ್ವಲ್ಪ ಜನಗಳು ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅವರು ಅರ್ಥ ಮಾಡ್ಕೊಬೇಕು. ಬಾಟಲ್ಸು ಅದು ಇದು ಎಲ್ಲ ತಂದು ಎಸ್ಬಿಟ್ಟು ಹೋಗ್ತಾರೆ. ಆ ರೀತಿ ಅದೇನಕ್ಕೆ ಮಾಡ್ತಾರೋ ಏನೋ ಗೊತ್ತಿಲ್ಲ.
ಜಾಗನ ಕ್ಲೀನಾಗಿ ಇಟ್ಕೊಂಡ್ರೆ ತಾನೇ ಫ್ರೆಂಡ್ಸ್ ಚೆನ್ನಾಗಿರೋದು. ಟೆಂಪಲ್ ಹತ್ರನೂ ನೋಡಿದೆ ಫ್ರೆಂಡ್ಸ್ ನಾನು, ಸ್ವಲ್ಪ ಜನ ವಾಟರ್ ಬಾಟಲ್ಸ್ ಅಂತೆ ಅದು ಇದು ಎಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೆಕೆಂಡ್ ವ್ಯೂ ಪಾಯಿಂಟು ನೋಡಿ ಫ್ರೆಂಡ್ಸ್, ಆಕಾಶ ಭೂಮಿ ಎಲ್ಲ ಒಂದೇ ಇರೋ ಥರ ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ದಯವಿಟ್ಟು ಯಾವುದೇ ಜಾಗಕ್ಕೆ ಹೋದ್ರೂ ನೀಟ್ನೆಸ್ನ ಮೇಂಟೈನ್ ಮಾಡಿರಿ. ನೋಡಿ ಫ್ರೆಂಡ್ಸ್, ಎಷ್ಟು ಅದ್ಭುತವಾಗಿದೆ ಬೆಟ್ಟ ಅಂದರೆ ನೋಡಿ. ಬ್ಯಾಕ್ ಟು ಬ್ಯಾಕ್ ವೆಹಿಕಲ್ಸ್ ಅಂತೂ ಬರ್ತಾನೆ ಇರುತ್ತೆ ಫ್ರೆಂಡ್ಸ್. ವೀಕೆಂಡಲ್ಲಂತೂ ತುಂಬ ರಶ್ ಇರುತ್ತೆ. ಲಾಸ್ಟ್ ಟೈಮು ವೀಕೆಂಡೇ ಹೋಗಿದ್ದು, ಅವತ್ತು ಫುಲ್ ರಶ್ ಇದ್ದರು. ಇವತ್ತು ಫುಲ್ ರಶ್ ಇದೆ ಫ್ರೆಂಡ್ಸ್. ನಾವು ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ 1 ಆಗಿತ್ತು. ಬೆಟ್ಟ ಹತ್ಸೋ 1:15 1:15 ಆಗಿತ್ತು. ಆ ಟೈಮಲ್ಲಿ ಸಹ ನೋಡಿ ಫ್ರೆಂಡ್ಸ್, ಇನ್ನೂ ಎಷ್ಟು ರಶ್ ಇದೆ. ಇನ್ನೂ ಬರ್ತಾನೇ ಇದ್ದಾರೆ, ಹೋಗ್ತಾನೇ ಇದ್ದಾರೆ. ವೀಕೆಂಡ್ಸ್ ಅಂತೂ ಫುಲ್ ರಶ್ ಇರುತ್ತೆ ಫ್ರೆಂಡ್ಸ್. ಫ್ರೀಯಾಗಿ ದರ್ಶನ ಆರಾಮಾಗಿ ಹೋಗಿ ಬರಬೇಕಂದ್ರೆ ವೀಕ್ ಡೇಸಲ್ಲಿ ಇದು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ವೀಕೆಂಡ್ ಅಂದರೆ ಫುಲ್ ರಶ್ ಇರುತ್ತೆ. ನೋಡಿ ಫ್ರೆಂಡ್ಸ್ ಹೆಂಗಿದೆ ಬೆಟ್ಟ. ನೋಡಿ ವೆಹಿಕಲ್ಸ್ ಅಂತೂ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಓವರ್ಟೇಕ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ನೋಡಿಕೊಂಡೇ ಓವರ್ಟೇಕ್ ಮಾಡಿ ಫ್ರೆಂಡ್ಸ್, ಯಾಕಂದರೆ ವೆಹಿಕಲ್ಸ್ ಬರ್ತಾನೆ ಇರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೈಸೂರು ಬೆಟ್ಟ ಹತ್ತಬೇಕಾದಾಗ ಇಲ್ಲಿ ಸ್ವಲ್ಪ ಮಳೆ ಬಂತು ಫ್ರೆಂಡ್ಸ್. ಅದು ಬಿಟ್ಟರೆ ಇನ್ನೆಲ್ಲೂ ನೆಂದಿಲ್ಲ ನಾವು, ಆರಾಮಾಗೇ ಹೋಗಿ ಬಂದ್ರಿ. ಬಟ್ ಮಳೆಯಲ್ಲಿ ನೆಂದ್ಕೊಂಡು ಹೋಗೋದು ಅದು ಒಂಥರ ಮಜಾ ಇರುತ್ತೆ ಫ್ರೆಂಡ್ಸ್, ಅದೊಂಥರ ಫೀಲು. ಬಟ್ ಆ ರೈನ್ ಎಕ್ಸ್ಪೀರಿಯೆನ್ಸ್ ಸಹ ಇಲ್ಲಿ ಬೆಟ್ಟದ ಮೇಲೆ ಆಯಿತು ನಮಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಮಳೆ ಇತ್ತು ಫ್ರೆಂಡ್ಸ್, ಬಟ್ ಜಾಸ್ತಿ ನೆಂದಿಲ್ಲ, ಲೈಟಾಗಿ ಬಂತು ಫ್ರೆಂಡ್ಸ್. ಮಳೆ ಎಕ್ಸ್ಪೀರಿಯೆನ್ಸು ಆಯಿತು ಫ್ರೆಂಡ್ಸ್ ಜೊತೆಯಲ್ಲಿ. ನೋಡಿ ಫ್ರೆಂಡ್ಸ್, ನೋಡಿ ಅಲ್ಲಲ್ಲ ಒಂದು ಮನೆ ಸಹ ಇದೆ ಫ್ರೆಂಡ್ಸ್ ಈ ಬೆಟ್ಟದ ಮೇಲೆ, ಮಸ್ತಾಗಿದೆ. ಅದು ಎಲ್ಲ ಹೈಟಲ್ಲೇ ಕಟ್ಟಿರ್ತಾರೆ. ವ್ಯೂ ಒಳಗೆ ಹೋದ್ರಂತೂ ವ್ಯೂ ಅಂತೂ ಮಸ್ತಾಗಿ ಕಾಣಿಸ್ಬೋದು. ಬಟ್ ಆ ಮನೆಗಳು ಯಾರ್ದು ಅಂತ ಗೊತ್ತಿಲ್ಲ, ಬಟ್ ಮಸ್ತಾಗಿದೆ ಫ್ರೆಂಡ್ಸ್ ಮನೆಗಳೆಲ್ಲ. ನೋಡಿ ಫ್ರೆಂಡ್ಸ್, ಒಂದೊಂದು ಹತ್ರ ಮಾತ್ರ 2 ವೇ ಮಾಡಿದ್ದಾರೆ ಫ್ರೆಂಡ್ಸ್. ಹೋಗೋದೊಂದು ಸೈಡು, ಬರೋದೊಂದು ಸೈಡು. ಅಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು. ಬಟ್ ಇನ್ನು ಸ್ವಲ್ಪ ಇದಾದರೆ ಮುಂದುಗಡೆ 1 ವೇ ಇರುತ್ತೆ. ನೋಡಿ ಫ್ರೆಂಡ್ಸ್ ವ್ಯೂ. ಇಡೀ ಅರ್ಧ ಮೈಸೂರೇ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇಲ್ಲಿ. ಆಲ್ಮೋಸ್ಟ್ 80 to 90% ಬೆಟ್ಟ ಕವರ್ ಮಾಡಿದ್ದೀರಿ ಫ್ರೆಂಡ್ಸ್. ಇನ್ನೊಂದು 10% ಇದೆ. ನೋಡಿ ಸಡನ್ನಾಗಿ ನುಗ್ಗಿಬಿಡ್ತಾರೆ, ಏನು ಹಿಂದೆ ಮುಂದೆ ನೋಡಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಗ್ರೀನರಿ ಇದೆ ನೋಡಿ ಫ್ರೆಂಡ್ಸ್. ಫೈನಲಿ ಇನ್ನೇನು ಹತ್ತತ್ರ ಬಂದಿದ್ದೀವಿ ಫ್ರೆಂಡ್ಸ್. ಬೆಟ್ಟದ್ದು 80-90% ಹತ್ತತ್ರ ಬಂದಿದ್ದೀವಿ ಫ್ರೆಂಡ್ಸ್. ನಡ್ಕೊಂಡು ಹೋಗೋ ದಾರಿನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬೆಟ್ಟದ ಮೇಲೆ. ಬಟ್ ಇಲ್ಲಿ ಬಸ್ ಫೆಸಿಲಿಟೀಸು ತುಂಬ ಚೆನ್ನಾಗೇ ಇದೆ. 5-10 ಮಿನಿಟ್ಸ್ಗೆಲ್ಲ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಎನಿ ಟೈಮು ಯಾವಾಗಾದರೂ ಬಂದ್ರೂ ಬಸ್ಸುಗಳು ಇದ್ದೇ ಇರುತ್ತೆ ಫ್ರೆಂಡ್ಸ್ ಇಲ್ಲಿ. ನೋಡಿ
ನೋಡಿ ಫ್ರೆಂಡ್ಸ್, ಮಳೆ ಲೈಟಾಗಿ ಬಿದ್ದಿದೆ. ಲೈಟಾಗಿ ಮಳೆ ಬೀಳ್ತಾನೆ ಇದೆ ಫ್ರೆಂಡ್ಸ್. ನೋಡಿ, ಮೇಲೆ ಪಾರ್ಕಿಂಗ್ ಇದ್ದರೂ ಸ್ವಲ್ಪ ಜನ ಇಲ್ಲಿಲ್ಲೇ ಪಾರ್ಕಿಂಗ್ ಹಾಕ್ಬಿಟ್ಟಿರ್ತಾರೆ. ಬಟ್ ಸೈಡಲ್ಲಿ ಹಾಕಿದ್ರೆ ಓಕೆ. ನೋಡಿರಿ, ಇವರೆಲ್ಲ ಸೈಡಲ್ಲಿ ಹಾಕಿದ್ದಾರೆ, ಇದು ಓಕೆ. ಒಂದೊಂದು ಹತ್ರ ಅಲ್ಲಲ್ಲೇ ಹಾಕ್ಬಿಟ್ಟಿರ್ತಾರೆ. ನೋಡಿ ಫ್ರೆಂಡ್ಸ್, ಬೆಟ್ಟದ ಎಂಟ್ರೆನ್ಸ್ ಬಂದರೆ ಆಲ್ಮೋಸ್ಟ್ ಎಲ್ಲ ಕವರ್ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ಪೂರ್ತಿ ಬೆಟ್ಟ ಪೂರ್ತಿ ಕೆಳಗೆಯಿಂದ ಮೇಲೆವರೆಗೂ ಎಷ್ಟೈತೋ ಅಷ್ಟು ವಿಡಿಯೋ ಮಾಡಿದ್ದೀರಿ. ನೋಡಿ ಫ್ರೆಂಡ್ಸ್, ಇದೇ ಬೆಟ್ಟ ಎಂಟ್ರೆನ್ಸ್ ಫ್ರೆಂಡ್ಸ್. ಪಾರ್ಕಿಂಗ್ ಇದು. ಸ್ವಲ್ಪ ಜನ ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಪಾರ್ಕಿಂಗು. ನೋಡಿ, ಇಲ್ಲಿ ಪಾರ್ಕಿಂಗು.